ಪೆಟ್ರೋಲ್ ರೇಟ್ ಸದ್ಯಕ್ಕೆ ಕಮ್ಮಿ ಹಾಕಲ್ಲ. 100 ರೂಪಾಯಿಗೆ 1 ಲೀಟ್ರ್ ಇಲ್ವಲ್ಲ ಗುರು. ಬನ್ನಿ ಅಲ್ಲಿ ಇಲ್ಲೇ ಮಾಡ್ತಾ ಇದೆಯೋ ಇಲ್ಲಿ ಸಿಂಗಲ್ ರೋಡ್ ಇದೆ, ಮುಂದಕ್ಕೆ ಅವಶ್ಯಕತೆ ಬೀಳುತ್ತೆ, ಡಬಲ್ ರೋಡ್ ಬೇಕಾಗುತ್ತೆ ಅಂತ. ಅವಾಗ ಆ ಟ್ರಾಫಿಕ್ ರೂಲ್ ಇಲ್ಲಿ ಯಾರು ಫಾಲೋ ಮಾಡಲ್ಲ, ಅದಕ್ಕೆ ಮತ್ತೆ ಅಷ್ಟೊಂದು ಟ್ರಾಫಿಕ್ ಆಗೋದು. ಮಧ್ಯದಲ್ಲಿ ಇದೆಯಾ ಬಿಡಲ್ವ ನೋಡೋಕ್ಕೆ? ಏಕೆ? ಹಾಂ ಹಾಂ ಯೂಟ್ಯೂಬ್ CM ಟಾಕೀಸ್ ಅಂತ ಕನ್ನಡ ಚಾನಲ್. ಹಾಂ ನಮಸ್ಕಾರ ಗುರುವೇ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಡಿಲೇ ಆಯಿತು ಅನಿಸ್ತು. ಐ ಥಿಂಕ್ 2 ವಾರ ಆಯ್ತು ಅನಿಸುತ್ತೆ ವಿಡಿಯೋ ಮಾಡಿ. ಯಾರೊಬ್ಬರು ಕಮೆಂಟ್ ಹಾಕಿದ್ರಿ, ಬ್ರೋ ಅಟ್ಲೀಸ್ಟ್ ವಾರಕ್ಕೆ 3 ಬಿಡಿ ಅಂತ. ಹಾಗೆ ವಿಡಿಯೋ ಮಾಡೋಣ ಅಂತಲೇ ಇವತ್ತು ಹೋಗ್ತಾ ಇದ್ದೀನಿ. ಇಲ್ಲೇ ನಮ್ಮ ಹಾಸನ ರೌಂಡ್ಸ್ ಹಾಕೊಂಡು ಏರ್ಪೋರ್ಟು ಎಷ್ಟಾಗಿದೆ ನೋಡ್ಕೊ ಬರೋಣ ಅಂತ. ಬನ್ನಿ ಮೊದಲು ನಮ್ಮದು ಪೆಟ್ರೋಲ್ ಹಾಕ್ಸೋ ಕೆಲಸ ಮುಗಿಸೋಣ ಅಂತ. ಪೆಟ್ರೋಲ್ ರೇಟ್ ಸದ್ಯಕ್ಕೆ ಕಮ್ಮಿ ಹಾಕಲ್ಲ. ಪೆಟ್ರೋಲ್ ರೇಟ್ ಸದ್ಯಕ್ಕೆ ಕಮ್ಮಿ ಆಗಲ್ಲ. ಅಷ್ಟೇ. ಏನು ಪೈಪಟ್ಟಿ ಮೇಲೆ ಟ್ಯಾಕ್ಸ್ ಹತ್ತಾರಲ್ಲ ಕೇಂದ್ರ ಮತ್ತು ರಾಜ್ಯ. 100 ರೂಪಾಯಿಗೆ 1 ಲೀಟ್ರ್ ಇಲ್ವಲ್ಲ ಗುರು. ಬನ್ನಿ ಹೋಣ, ಇಲ್ಲಿ ನಮ್ಮ ಫ್ರೆಂಡ್ ಪಿಕಪ್ ಮಾಡ್ಕೊಂಡು ಹೋಗಿ ಬರೋಣ. ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟೇ ಬೋಲ್ಡ್ ಆದರೆ ಸಿಟಿ ನೋಡೋಕ್ಕೆ ಲಕ್ಷಣ ಅಲ್ಲ. ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದೆ, ಬಟ್ ನಂಗೆ ಅವಾಗ ಐಡಿಯಾ ಇರಲಿಲ್ಲ, ಏನೋ ಇದು ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಈ ಥರ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಎಲ್ಲ ಕಡೆ, ದೊಡ್ಡ ದೊಡ್ಡ ಬೋಲ್ಡ್ ಹಾಕಿ. ಅವಶ್ಯಕತೆ ಇರಲಿಲ್ಲ ಈ ಥರ ಹಾಕ್ಬಿಟ್ಟು ಸಿಟಿನ ಇದು ಮಾಡೋದು. ಅಟ್ರ್ಯಾಕ್ಟ್ ಮಾಡ್ಬೇಕು ಸಿಟಿನ. ಬನ್ನಿ ಬ್ರೋ, ಇಲ್ಲೇ ಇದ್ದೀರಾ? ಇಲ್ಲೊಂದು LCD ಸ್ಕ್ರೀನ್ ಇತ್ತು ಅಲ್ಲಿ ಮುಂದೆ, ಆ ಥರ ಮಾಡಿ ಸ್ಕ್ವೇರ್ಸ್ಗರಲ್ಲಿ. ಇಲ್ಲೇನು ಮಾಡ್ತಾ ಇದೆಯೋ? ಇಲ್ಲೇನು ತಿಂತ ಇದೆಯಾ? ಹಿಡ್ಕ ಗೂಗಲ್ ಮ್ಯಾಪ್ ಹಾಕು ಹಾಸನ ಏರ್ಪೋರ್ಟಿಗೆ. ಬನ್ನಿ ಹೋಣ. ಈಗಲೇ ನಮ್ಮ ಯಾವುದೇ ಸಿಟಿ ಆದರೂ ಅಷ್ಟೇ, ಚಂಡೀಗಢ ಕೇಳಿದಿರ ಹೆಸರು? ಆ ಕಡೆ ಉತ್ತರ ಭಾರತ ಸೈಡ್ ನೋಡಿ, ಅಲ್ಲಿ LCD ಸ್ಕ್ರೀನ್ ಕಾಣ್ತೈತಲ್ಲ, ಆ ಥರ ಪ್ರತಿ ಸ್ಪೆರಲ್ಲೂ ಹಾಕಬೇಕು. ಇಲ್ಲಿ ನೋಡಿ, ಇಲ್ಲೆಲ್ಲ ಈ ಥರ ಇಷ್ಟು ದೊಡ್ಡ ಬೋಲ್ಡ್ ಹಾಕ್ಬಿಟ್ಟು ವೇಸ್ಟ್ ಅವೆಲ್ಲ ಹಾಕಿದ್ರು. ಅವರೇನು ದುಡ್ಡು ಮಾಡ್ಕೊತಾರೆ, ಆದರೆ ನೋಡೋಕೆ ಚೆನ್ನಾಗಿ ಕಾಣಲ್ಲ ನನ್ನ ಪ್ರಕಾರ. ಚಂಡೀಗಢ ಮಾತ್ರ ವೆಲ್ ಪ್ಲ್ಯಾನ್ಡ್ ಸಿಟಿ ಅದು. ನೋಡಿ ಈಗ ಒನ್ ವೇ ಕಂಡ್ರಿ ಅದು. ಇವತ್ತು ಭಾನುವಾರ ಜನ ಅಷ್ಟೊಂದು ಇಲ್ಲ. ವೆಲ್ ಪ್ಲ್ಯಾನ್ಡ್ ಆದರೆ ಏನಾಗುತ್ತೆ ಅಂದರೆ ಮುಂದಕ್ಕೂ ಚೆನ್ನಾಗಿ ಕಾಣುತ್ತೆ ಸಿಟಿ. ಈಗ ನೋಡ್ಬೋದು ನೀವು, ಈಗ ಸಿಂಗಲ್ ರೋಡ್ ಇದೆ, ಮುಂದಕ್ಕೆ ಅವಶ್ಯಕತೆ ಬೀಳುತ್ತೆ, ಡಬಲ್ ರೋಡ್ ಬೇಕಾಗುತ್ತೆ ಅಂತ. ಅವಾಗ ಇವೆಲ್ಲ ಅಂಗಡಿಗಳನ್ನ ತೆರವು ಮಾಡ್ಸೋಕೆ ಭಾಳ ಕಷ್ಟ, ಬಿಡಲ್ಲ ಅವರು. ಅದಕ್ಕೆ ಆಗಲೇ ಸುಮ್ಮನೆ ಏನೋ ಒಂದು ಸುಮ್ಮನೆ ಸೈಡ್ ಗಿಡ್ದಾಗಬೇಕು ರಿಜಿಸ್ಟ್ರ್ ಮಾಡಿ ಇದು ಮಾಡೋದ, ಇದು ಮಾಡಿದರೆ ಸರಿಯಾಗೋದಾಗ. ಕರೆಕ್ಟಾಗಿ ಎಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡ್ರೆ ಈಗ ಹೋಗ್ಲಿ ಆಗಿದ್ದಾವೆ. ಮುಂದಕ್ಕೆ ಮಾಡ್ಕೊಳ್ಳಿಲ್ಲ ಪ್ಲ್ಯಾನಿಂಗ್ ಸಿಟಿ ಅಂದರೆ ಭಾಳ ಹಿಂಸೆ ಆಗುತ್ತೆ. ಈಗ ಉದಾಹರಣೆ ಬೆಂಗಳೂರೇ ನೋಡ್ಬೋದು ನೀವು, ಕೆಲವು ಮಾತ್ರ ಅಲ್ಲೇ ಚರ್ಚೀಟು ಅವ್ಯಾವ್ಯಾವ ಒಂಚೂರು ನೋಡೋಕೆ ಚೆನ್ನಾಗಿದ್ದಾವೆ ಅಷ್ಟೇ. ಇನ್ನು ಮಿಕ್ಕಿಷ್ಟು ಎಲ್ಲ ನೋಡಿಬಿಟ್ರೆ ನೀವು ಗಲ್ಲಿಗಳು ತಿರ್ಗಾಡೋಕೊಂದು ಜಾಗ ಇರಲ್ಲ ಕರೆಕ್ಟಾಗಿ, ಹಂಗಾಗ್ಬಿಡ್ತವೆ. ಮುಂದಕ್ಕೆ ಏನೇ ಸಿಟಿ ಪ್ಲ್ಯಾನಿಂಗ್ ಮಾಡಿದ್ರು ಆ ಥರ ಮಾಡಿದರೆ ಬೆಸ್ಟ್ ಅನ್ಸುತ್ತಲ್ಲ. 2 ರೋಡು ಗೊತ್ತು ಬ್ರೋ, ಗೊತ್ತು. ಈ 2 ರೋಡ್ ಮೇನ್ ರೋಡು, ಇನ್ನು 2 ಸರ್ವಿಸ್ ರೋಡ್ ಥರ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಪಾರ್ಕಿಂಗ್ ಮಾಡ್ಕೋಬೋದು. ಈಗ ತಂದು ಮೇನ್ ರೋಡಿಗೆ ಪಾರ್ಕಿಂಗ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಈ ಥರ ಹಾಕಿರೋದು ನೋಡಿ, ಮೇಲ್ಗಡೆ ಹಾಕಿದ್ದಾರೆ. ಒಳ್ಳೆ ದುಡ್ಡು ಮಾಡ್ತಾವ್ರು ಮಾತ್ರ. ಇರಲಿ ಬನ್ನಿ, ಇವೆಲ್ಲ ಒಂದು ದಿವ್ಸಕ್ಕೆ ಸರಿಯಾಗಲ್ಲ, ಸಮಯ ಬೇಕಾಗುತ್ತೆ. ನೋಡಿ, ಇದು ಹೇಳಿದ್ದು ಪ್ಲ್ಯಾನಿಂಗ್ ಮಾಡಿಲ್ಲ ಸಿಟಿ ಅಂದರೆ ಹಿಂಗೆ ಪಾರ್ಕಿಂಗ್ ಕೊಟ್ಟಾಗ ನೋಡಿ, ಮೇನ್ ರೋಡು BM ರೋಡು ಹಿಂಗೆ ಆಗ್ತವೆ. ಏನೇ ನಾವು ಎಂಟರ್ಟೈನ್ಮೆಂಟ್ ಮಾಡೋಣ ವಿಡಿಯೋ ಅಂತ ಹೋದರೆ, ಬಟ್ ಇವೆಲ್ಲ ನೋಡಿದರೆ, ಬಟ್ ಇವೆಲ್ಲ ಯಾವಾಗ ಸರಿಯಾಗುತ್ತೆ ಅಂತ ಇದ್ರ ಬಗ್ಗೆನೇ ಮಾತಾಡೋಂಗಾಗುತ್ತೆ. ಏನು ಮಾಡೋಂಗಿಲ್ಲ, ಎಂಟರ್ಟೈನ್ಮೆಂಟ್ ಜೊತೆಗೆ ಇದು ಬೇಕು. ಇನ್ನು ವೆಲ್ ಪ್ಲ್ಯಾನಡ್ ಸಿಟಿ ಮಾಡ್ತೀನಿ ಅಂದರೆ ಹೆಂಗಾಗುತ್ತೆ ಅಂದರೆ ಸಿಟಿ ಹೆವಿ ದುಡ್ಡು ಖರ್ಚಾಗುತ್ತೆ. ದುಡ್ಡಿಲ್ಲ ಅಂತ ಅನ್ಬೋದು ಸರ್ಕಾರದಲ್ಲಿ. ಎಷ್ಟು ಟ್ಯಾಕ್ಸ್ ಹಾಕ್ತಾರೆ. ಉದಾಹರಣೆಗೆ ಪೆಟ್ರೋಲ್ ಬಂಕಲ್ಲೇ ಕೇಳಿದ್ರಿ, ಹೆಚ್ಚು ಕಮ್ಮಿ ನಮಗೆ ಕೇಂದ್ರದಿಂದ ರಾಜ್ಯದಿಂದ 30-30 ರೂಪಾಯಿ ಟ್ಯಾಕ್ಸ್ ಬೀಳ್ತೈತೆ. ಪೆಟ್ರೋಲ್ ನೀವೇನಂತ ಒಂದು 60-70 ರೂಪಾಯಿ ಲೀಟ್ರು ಟ್ಯಾಕ್ಸ್ ತಗೊಂಡು ಹೆವಿ ಆಯಿತು. ಕೇಂದ್ರ ಮತ್ತು ರಾಜ್ಯದ್ದು ದ್ವಿತೆರಿಗೆ ನೀತಿ ಇರೋದ್ರಿಂದ ನಾನು ಹೆಚ್ಚು ಅವ್ರು ಹೆಚ್ಚು ಅಂತ ಇಬ್ಬರು ಒಟ್ಟಿಗೆ ತಾಳ್ತವ್ರೆ. ಮತ್ತು ಬಂದಿದ್ದ ದುಡ್ಡೆಲ್ಲ ಈಗ ಪುಕ್ಷಟ ಭಾಗ್ಯಗಳು ಕೊಟ್ಕೊಂಡೇ ಹೋಗಿದ್ದಾವೆ. ಅದ್ರ ಬದಲು ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡಬೇಕು.
ಇಲ್ಲಾಂದರೆ ಬಸ್ ಟಿಕೆಟ್ ಪ್ರೈಸ್ ಒಂಚೂರು ಕಮ್ಮಿ ಮಾಡಿದ್ರೆ ಆಗೋದು. ಫುಲ್ ಮಹಿಳೆಯರಿಗೆಲ್ಲ ಫ್ರೀ ಕೊಡ್ಕೊಂಡು ಬಸ್, ಅದೊಂದೇ ಅಂತ ಅಲ್ಲ, ಯಾವುದೇ ಆದರೂ. ಬನ್ನಿ ಹೋಗೋಣ. ಈಗ ಸೀದಾ ನಮ್ಮ ಪಯಣ ಹಾಸನ ಏರ್ಪೋರ್ಟ್ ಕಡೆಗೆ. ಯಾವ ಥರ ಇದೆ ಇನ್ನೂ ಏನು ಇಂಪ್ಲಿಮೆಂಟ್ ಆಗಿಲ್ಲ, ಒಂದು ರೋಡ್ ಥರ ಆಗಿರ್ಬೋದು ಅಷ್ಟೇ. ಎಲ್ಲರೂ ಯೂಟ್ಯೂಬರ್ಸ್, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಇಲ್ಲಿಗೆ ಬರ್ತಾರಲ್ಲ ಫೋಟೋಶೂಟಿಗೆ. ಬನ್ನಿ ಹೋಗೋಣ. ಇನ್ನೇನು ಆಡೋಲ್ಲ ಅಲ್ಲಿ ಸದ್ಯಕ್ಕೆ. ತುಂಬ ವರ್ಷದಿಂದ ಕೇಳಿ ಬರ್ತೈತೆ ಹಾಸನ ಏರ್ಪೋರ್ಟ್ ಅಂತ. ನೋಡೋಣ ಯಾವ ಮಟ್ಟಿಗೆ ಮಾಡಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ನಾವು ಸದ್ಯಕ್ಕೆ ಈ ಕಡೆ ಹೋಗ್ಬೇಕಾಗಿರೋದ್ರಿಂದ ಆ ಕಡೆಗೆ ಹೋಗಲ್ಲ. ಆ ಕಡೆಗೆ ಹೋಗ್ಬಿಟ್ಟು ನಾನು ಈ ಕಡೆಗೆ ಬರ್ತೀನಿ ಅಂದರೆ ಟ್ರಾಫಿಕ್ ಜಾಮ್ ಆಯ್ತು. ಮಧ್ಯೆ ಹಿಂದೆ ಇರೋರೆಲ್ಲ ಅದಕ್ಕೆ ಜಾಮ್ ಆಗೋದು. ನಾವು ಈ ಸೈಡ್ ಹೋಗ್ಬೇಕಾ, ಈ ಸೈಡೇ ನಿಂತ್ಕೋಬೇಕು. ಸ್ಟ್ರೈಟ್ ಹೋಗ್ಬೇಕಂದ್ರೆ ಮಧ್ಯೆ ನಿಂತ್ಕೋಬೇಕು. ಆ ಕಡೆ ಹೋಗ್ತೀನಿ ಅಂದ್ರೆ ಆ ಕಡೆ ನಿಂತ್ಕೋಬೇಕು. ಈಗ ನಾವು ಆ ಕಡೆಯಿಂದ ಬಂದು ಈ ಕಡೆಗೆ ಹೋಗ್ತೀವಿ ಅಂದರೆ ಹೆವಿ ಟ್ರಾಫಿಕ್ ಆಗೋದು. ಅದಕ್ಕೆ ಆ ಟ್ರಾಫಿಕ್ ರೂಲ್ ಇಲ್ಲಿ ಯಾರು ಫಾಲೋ ಮಾಡೋಲ್ಲ. ಅದಕ್ಕೆ ಮತ್ತೆ ಅಷ್ಟೊಂದು ಟ್ರಾಫಿಕ್ ಆಗೋದು. ಮಧ್ಯೆ ಹೋಗೋರು ಸೀದಾ ಸ್ಟ್ರೈಟ್ ಹೋಗೋರು ಮಧ್ಯದಲ್ಲಿ ನಿಂತ್ಕೊಂಡು, ರೈಟ್ ಹೋಗೋರು ಈ ರೈಟ್ ನಿಂತ್ಕೊಂಡು, ಲೆಫ್ಟ್ ಹೋಗೋರು ಆ ಲೆಫ್ಟ್ ಹೋದರೆ ಆರಾಮಾಗಿ ಟ್ರಾಫಿಕ್ ಜಾಮ್ ಇರೋಲ್ಲ. ನೋಡಿಬೇಕಾದ್ರೆ ಉದಾಹರಣೆಗೆ ಆ ಕಡೆ ಮಧ್ಯದಲ್ಲಿ ಇರೋರು ಈ ಕಡೆ ಕೆಳ್ಕೊತಾರೆ ಗಾಡಿಯ. ನೋಡಿ ಇನ್ನೂ 3 ಸೆಕೆಂಡ್ ಐತೆ, ಜೈ ಅಂತ ನುಗ್ತಾರೆ ನೋಡಿ. ಮಧ್ಯದಲ್ಲಿ ಇರೋರು ಎಳ್ಕೊಂಡು ಅಣ್ಣ ಖರ್ಚು ತೊಳೋದ್ರಲ್ಲಿ ಬ್ಯುಸಿಯಾಗಿದ್ರು ನೋಡಿ. ಹಿಂಗೆ ಟ್ರಾಫಿಕ್ ಜಾಮ್ ಆಗೋದು, ಹಂಗೆ ಹೇಳ್ಕೊಂಡ ಅಣ್ಣ. ಇಷ್ಟವರೆಗೂ ಮಾತಾಡಿದ್ರಲ್ಲಿ ನಿಮ್ಗೇನಾದರೂ ತಪ್ಪು ಅನಿಸಿದಲ್ಲಿ ಇಲ್ಲ ಸರಿ ಅನಿಸಿದಲ್ಲಿ ಕಮೆಂಟ್ ಮಾಡಿ. ನಮಗೂ ಇಂಥ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಈಗ ಆ ಕಡೆ ಹೋಗ್ಬೇಕು ಗುರು ಅನ್ಸುತ್ತೆ ಕಣ್ರಿ. ಏರ್ಪೋರ್ಟ್ ಬಿಡಲ್ಲ ಅನ್ಸುತ್ತಾ? ಏರ್ಪೋರ್ಟ್ ಎಲ್ಲಿದೆಯಾ? ಬಿಡಲ್ವ ನೋಡೋಕ್ಕೆ? ಏಕೆ? ಹಾಂ, ಗಲಾಟೆ ಆಯಿತಾ? ಹಾಂ, ನೋಡೋಕ್ಕೂ ಕೊಡಲ್ವ? ನಡ್ಕೊಂಡೋಗಿ ನೋಡೋಕ್ಕೂ ಕೊಡಲ್ವ? ನಡ್ಕೊಂಡೋಗಿ ಎಲ್ಲಿ ಮುಂದೆ ಅಲ್ವಾ? ಇಲ್ಲಿ ಸೈಡ್ಗೆ ಹಾಕ್ಲಾ? ಇಲ್ಲಿ ಈ ಕಡೆ ಹಾಕ್ಲಾ? ಬಾ. ಯಾರಿಗೊತ್ತು ಅಂತ ನಮಗೆ ಪುಂಗ್ದಲ್ಲಿ ನೋಡಿ. ಅಲ್ಲಿ ಬಂದು ಫೋಟೋ ಶೂಟೇ ಮಾಡ್ಕೊತಾ ಇದ್ದಾರೆ, ಕಾಣ್ತಾ ಇರ್ಬೋದು ನಿಮಗೆ ಅಲ್ಲಿ ನೋಡಿ. ಅಲ್ಲೂ ಏನೋ ಇದು ಹೊಡಿತಾ ಟ್ರಾಕ ಅಂದರೆ ಏನೂ ಮಾಡೋಂಗಿಲ್ಲ. ಅಧಿಕಾರ ಅಂತಾರಲ್ಲ, ಇಲ್ಲಾಂದರೆ ಇನ್ಫ್ಲೂಯೆನ್ಸ್ ಇದ್ದರೆ ಬಿಡ್ತಾರೆ ಅಂತ ಹಂಗೆ ಬಿಡ್ತಾರೆ ನೋಡಿ. ಇವ್ರು ಕಾರವರೆಲ್ಲ ಬರ್ತಾವ್ರೆ, ನಮಗಿಲ್ಲ, ಇಷ್ಟೇ ಜೀವನ. ಹೆಲಿಪ್ಯಾಡು, ಅದೇ ಹೆಲಿಪ್ಯಾಡ್ ನಿಲ್ಸೋದು ಹೆಲಿಕಾಪ್ಟ್ರು. ಈಗ ಅಲ್ಲಿ ಎಲ್ಲ ಫೋಟೋಶೂಟ್ ಮಾಡ್ತಾವ್ರೆ. ಅಂದರೆ ಒಂದು 5 ವರ್ಷದಿಂದ ಹೇಳ್ತಿಲ್ವೇ ಅಂದರೆ ಆಗ್ತೈತೆ. ಹೌದು ಅಲ್ಲ, 5 ವರ್ಷದಿಂದನೇ ಹೇಳ್ತವ್ರಲ್ವ ಮಾಡ್ತಾಯಿದ್ದೀವಿ ಅಂತ ನೋಡಿ. ಎಲ್ಲ ಮಾಡ್ತಾವ್ರೆ ಫೋಟೋಶೂಟು, ಅದು ಇದು. ಬಟ್ ನಮಗೆ ಎಂಟ್ರಿ ಕೊಟ್ಟಿದ್ದು ಏನು ಮಾಡ್ತೀರ, ಒಟ್ಟು ನಾನು ನೋಡ್ಬೇಕಂತ ಬಂದಿದ್ದು ಅಷ್ಟೇ, ಇನ್ನೇನಿಲ್ಲ. ಇಷ್ಟ ಆಗಿದೆ ಹಾಸನ ಏರ್ಪೋರ್ಟ್. ಏನು ಹೇಳ್ಕೊಳ್ಳೋ ಅಷ್ಟೇನು ಜಾಸ್ತಿ ಆಗಿಲ್ಲ ಸದ್ಯಕ್ಕೆ. ಮಾಡ್ತಿದ್ದಾರೆ ನೋಡೋಣ ಎಷ್ಟು ದಿವಸ ಆಗುತ್ತೆ ಅಂತ. ಬಟ್ ಯಾರು ಬಿಟ್ಟಿಲ್ಲ ಅಂದ್ರೆ 3 ಜನ ಆದರು. ನಮ್ಗೆ ಬಿಟ್ಟಿದೆ ಅಂದರೆ ಬಿಡಲಿಲ್ಲ. ಈಗ ನೋಡಿದ್ರೆ ಇಲ್ಲಿ ಬಂದು ಆರಾಮಾಗಿ ಕೂಡ ಮಾಡ್ಕೊಂಡಿದ್ದಾರೆ. ಜಸ್ಟ್ ನಾನು ಈಗ ಹೋಗಿ ಬರ್ತೀನಿ ಅಂದರೆ ಬಿಟ್ಟಿಲ್ಲ. ಇದು ಮೇ ಬಿ ಮಾಡಿರ್ತೀನಿ, ನೋಡ್ತೀನಿ, ಹಾಕಿರ್ತೀನಿ ಕ್ಲಿಪ್ ನೋಡಿ. ಬಟ್ ಇಷ್ಟ ಆಗಿರೋದು ಇದೊಂದು ರೋಡ್ ಆಗಿದೆ. ಇನ್ನೆಲ್ಲ 1-2 ಬಿಲ್ಡಿಂಗ್ಗಳು ಆಗ್ತಾಯಿದ್ದಾವೆ ಅಷ್ಟೇ, ಇಲ್ಲಿ ಇನ್ನೇನು ಆಗ್ತಾಯಿಲ್ಲ. ಅದು ಬಿಟ್ಟರೆ ಈ ಥರ ಇದೆ ನೋಡಿ. ಅವರೆಲ್ಲ ಬಂದು ಶೂಟ್ ಮಾಡ್ಕೊತ ಇದ್ದಾರೆ. ಚೆನ್ನಾಗಿ ಕಾಣ್ತಾ ಇದೆಯಾ? ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ. ಆ ಕಡೆ ಬರೋಣ. ಹೋಗೋ ಹೊತ್ತು ಸರಿನಾ? हाँ यूट्यूब आपका नाम यूट्यूब चैनल का CM टाकिस ಅಂತ कन्नड़ चैनल। हाँ ये लोकल का पूरा डालते हैं ना? हाँ लोकल। मेरा डाले अपना चैनल डालो देखेंगे। कुड़ी ಹಾಕು ಬಿಡ್ಲೇ ಇಲ್ಲ ಒಳಿಕವರು ನಮ್ಮ ಇದೆ ಮರ ಚಾನಲ್. ಹಾಂ
मारो घूमने जाके देखेंगे ना ये हासन का पूरा रहता है एरिया का ना हाँ हासन कर्नाटक टुमारो आई विल दिस वीडियो अपलोड होगा बाइक अला नहीं हिंदी है ना बाइक इधर अला नहीं नहीं बाइक होटल है ना बाइक कार सब ले जा सकते हैं परवाह नहीं वॉचमैन नहीं वो कभी कभी क्या भी नहीं होता देख वो बाइक है लेके आ सकते क्या भी दिक्कत नहीं है ಮತ್ತು ಏನಂತ ಐ ವಿಲ್ ಆಸ್ಕ್ क्या बोलेंगे दिस वीडियो यूट्यूब में टुमारो जैसे भी 770 में है आप लोग हाँ 779 सब्सक्राइबर ये केस है ना ಐ ವಿಲ್ ಆಸ್ಕ್ ಅಗೇನ್ ಥ್ಯಾಂಕ್ ಯು ಬ್ರೋ ओके होगा ना ಹೆಂಗೆ ಕೊಟ್ಟರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬನ್ನಿ ತುಂಬ ಖುಷಿ ಆಯ್ತು ಅಂದ್ಕೊಳ್ಳಿ ಹಾಂ ಹಿಂದಿ ಬರಲ್ಲ ಏನಿಲ್ಲ ನಮಗೆ ನೋಡಿ ಎಲ್ಲರಿಗೂ ಯೂಟ್ಯೂಬ್ ನಂಗೆ ಕನ್ನಡ ಚಾನಲ್ ಅಂದರು ಇಸ್ಕೊಂಬಿಟ್ಟು ನಾನೇ ಸಬ್ಸ್ಕ್ರೈಬ್ ಮಾಡಿದೆ ಬಟ್ ಹಾಕ್ಕೊಡಿ ನೋಡ್ತೀನಿ ನಾಳೆ ಅಂದರು ಅದೋಗಿ ಏನಾರು ಮಾಡಿ ಅಪ್ಲೋಡ್ ಮಾಡಿ ಹಾಕ್ಲಿ ಪಾಪ ಅವ್ರು ನೋಡ್ತೀನಿ ಅಂದಿದ್ದಾರೆ ನಾಳೆ ಏನಾರು ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ ಇವತ್ತು ಪಾಪ ಇವನ್ನೇ ಕೈ ಅಡ್ಡ ಹಾಕಿದ್ದು ಬೇಡ ಕಣ್ಲ ಬಿಡಲ್ಲ ಅವ್ರು ಕೆಲ್ಸಗಾರರು ಅಂದ್ಕೊಂಡೆ ಬಟ್ ಅಡ್ಡ ಹಾಕ್ತಾ ಬಿಟ್ಟು ನೋಡ್ತೀನಿ ಅಲ್ಲೋ ಕೇಳ್ಬಿಟ್ಟು ಇಡೀ ಸರ್ ಹೋಗಿ ಬರ್ತೀವಿ ಅಲ್ಲಿ ತುಂಬ ಜನ ಇದ್ದಾರೆ ಅಂತ ಪರ್ಮಿಷನ್ ಪಾಪ ಅವ್ರಿಗೂ ತೊಂದರೆ ಕೊಡಬಾರ್ದು ಅವ್ರು ತುಂಬ ಜನ ಬೆಂಗಳೂರಲ್ಲಿಂದ ಬಂದು ಫೋಟೋ ಶೂಟ್ ಮಾಡ್ಕೊತಾಯಿದ್ದಾರೆ ಅವರಿಗೆ ಮೇಲಧಿಕಾರಿಯಿಂದ ಹೊಡ್ತಾ ಬೀಳ್ತಾಯಿತ್ತು ಪಾಪ ನಾಳೆನೇನೋ ಬೇರೆಯವ್ರನ್ನ ಡ್ಯೂಟಿಗೆ ಹಾಕ್ತೀವಿ ಅಂತ ಅವ್ರಿಗೂ ಹಿಂಸೆ ಕೊಡ್ತಾಯಿದ್ದಾರೆ ಪಾಪ ಸ್ಟಾರ್ಟಿಂಗ್ ಬಂದಾಗ ಅವರು ರ್ಯಾಶಲ್ಲಿದ್ರು ಯಾಕಂದರೆ ಯಾರೋ ವೀಲಿಂಗ್ ಹೊಡೆದು ಬಿದ್ದಿದ್ರು ಅಂತ ಹೇಳಿದ್ರಲ್ಲ ಹಾಗಾಗಿ ಅಂತೂ ಇಂತೂ ಇಷ್ಟವ್ರಿಗೂ ಕೇಳ್ಬಿಟ್ಟು ನಾನು ಹೋಗ್ತೀನಿ ಅಂದರೆ ಲೋಕಲ್ಸ್ ಅವರಿಗೆ ಎಂಟ್ರಿ ಇದೆ ಬಟ್ ಇವರೆಲ್ಲ ಬಂದು ಆಗಲೇ ನೋಡಿದ್ರಲ್ಲ ವೀಡಿಯೋದಲ್ಲಿ ಫೋಟೋ ಶೂಟ್ ಮಾಡೋ ಥರ ಬಂದುಬಿಟ್ಟು ಇದು ಮಾಡ್ತಾರೆ ನಾನು ಪಾಪ JCB ಅವ್ರು ಸಜೆಷನ್ ಕೊಟ್ಟಿದ್ದಕ್ಕೆ ಇದು ಮಾಡಿದೆ ದಯವಿಟ್ಟು ಎಲ್ಲಿಂದ ನೋಡ್ತಿದ್ರು ಫೋಟೋ ಶೂಟಿಗೆ ಜಾಗ ಚೆನ್ನಾಗೈತೆ ಅಂತ ಬಂದು ಅವ್ರ ಕೆಲಸಕ್ಕೆ ಮಾರಾಟ ಮಾಡಬೇಡಿ ಈಗ ನಿಮಗೆ ಗೊತ್ತಿರುತ್ತೆ ಹೆಸರಾಂತ ಯೂಟ್ಯೂಬರ್ಗಳೆಲ್ಲ ಬಂದು ಹೋಗಿದ್ದಾರೆ ಹೋಗಲಿ ಬೇಜಾರಿಲ್ಲ ಬಟ್ ಈ ಸಂದು ಇವ್ರಿಗೆ ಇಲ್ಲಿ ಹಳ್ಳಿಯವರು ಅವ್ರು ಯಾರು ಅಂತ ಗೊತ್ತಾಗಲ್ಲ ಇನ್ ಕೇಸ್ ಇಲ್ಲಿ ಬಂದುಬಿಟ್ಟು ಈಗ ಅವ್ರು ನೋಡೋಕ್ಕೆ ಅಂತಲೇ ಬರ್ತಾರೆ ಇಲ್ಲಾಂದರೆ ಕೆಲವು ಜನ ಬಿದ್ದು ಏಟ್ ಮಾಡ್ಕೊಂಡಿದ್ದಾರಂತೆ ಹಾಗಾಗಿ ಬಿಡೋಕೆ ಇದು ಮಾಡ್ತಾಯಿದ್ದಾರೆ ನಾಳೆಯಿಂದ ಫುಲ್ ರಿಸ್ಟ್ರಿಕ್ಷನ್ ಈಗ ಯಾರೇ ಬಂದರು ಅಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ ಬಂದರು ಅವ್ರು ಇನ್ಫ್ಲೂಯೆನ್ಸ್ ಮೇಲೆ ಬಿಟ್ಟೇ ಬಿಡ್ತಾರೆ ನಮ್ಮಂಥವ್ರು ಬಿಡೋಲ್ಲ ಇನ್ನೇ ಮಾಡ್ತೀರ ಗೊತ್ತಿರೋರು ಬರ್ತಾರೆ ನೋಡಿ ಬರೋಕ್ಕಿಂತ ಮುಂದೆ ಯೋಚನೆ ಮಾಡಿ ಬಂದ್ಬಿಟ್ಟು ಇಲ್ಲಿ ಏನೇನೋ ಮಾಡೋ ಬದಲು ಆಗಲೇ ಇಲ್ಲೆಲ್ಲೋ ಅವಣ್ಣಂತ ಇದು ಮಾಡಿದ್ದೆ ಇದೇ ಒಂಚೂರು ರೋಡ್ ಆಗಿದೆ ಅಷ್ಟೇ ಇನ್ನೇನಾಗಿಲ್ಲ ಇಲ್ಲಿ ಅವರು ನಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ ದಯವಿಟ್ಟು ಹೋಗಬೇಡಿ ಅಂತ ಹೇಳಿದರು ಅಂದರೆ ಇದೊಂದು ಸತಿ ಅಷ್ಟೇ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀವಲ್ಲ ಅಂತ ಹೇಳ್ಕೊಂಡು ಬಂದಿದ್ದೀವಿ ಲೋಕಲ್ ಸೀನೇ ಮಾಡೋಂಗಿಲ್ಲ ಇಲ್ಲೇ ಹೋಗ್ಬೇಕಾಗುತ್ತೆ ಹಂಗೆ ನಾವೇ ಹೋಗ್ತಾ ಇದ್ದೀವಿ ಅವರೊಬ್ಬರೇ ಅಂದರೆ ಸೆಕ್ಯೂರಿಟಿನೇ ಮಾಡ್ತಾರೆ ಇಲ್ಲೊಬ್ರನ್ನ ಯಾರನ್ನ ಇಟ್ಟರೆ ಸರಿಯಾಗೋದು ನೋಡೋಕ್ಕೆ ಅಂತಲೇ ಬಂದ್ಬಿಟ್ಟು ನೋಡಿಲ್ಲ ಅಂದರೆ ಬೇಜಾರಾಗುತ್ತೆ ಪಾಪ ತಂಗೆ ಅವ್ರು ಈಗ ಹೇಳಿದ್ಮೇಲೆ ಗೊತ್ತಾಯಿತು ಇಷ್ಟೊಂದು ಇದಿದೆ ಅಂತ ಹಾಸನ್ ಏರ್ಪೋರ್ಟ್ ವೀಲಿಂಗ್ ಎಲ್ಲ ಮಾಡಲ್ಲ ಬಾಯ್ ನೋಡಿ ಹಿಂಗೆ ಬರ್ತಾರೆ ಇಲ್ಲಿ ಬೀಳ್ತಾರೆ ಅಂತ ಅಷ್ಟೇ ಅವ್ರದ್ದು 3ರಲ್ಲಿ ಕ್ರೂಸ್ ಮಾಡ್ಬೋದು ಕೇಳ್ಕೊಂಡು ಪರ್ಮಿಷನ ಬಂದಿರೋದು ನೋಡಿ ಇಲ್ಲೆಲ್ಲ ಫೋಟೋ ಶೂಟಿಗೆ ಅಂತ ಬಂದಿದ್ದಾರೆ ರೋಡು ಮಾಡಿಕೊಟ್ಬಿಟ್ಟಿದ್ದಾರೆ ಅಂತ ಇನ್ನೇ ಮಾಡ್ತಾರೆ ಬಂದೇ ಬರ್ತಾರೆ ಇನ್ನೆಷ್ಟು ದಿವಸ ಇನ್ನೊಂದು ಸ್ವಲ್ಪ ದಿವಸ ಇಲ್ಲಿ ನೋಡಿ ಬಂದವ್ರು ಕಡೆಯಿಂದ ಬಂದವ್ರೆ ಅಂತ ಗೊತ್ತಿಲ್ಲ ವೈದ್ಯ ನಾನು ಎಲ್ಲ ಲೇಡಿ ಬಾಂಡ್ಗಳು ಕಾರು ಸಾಕು ನಾವು ರಿಟರ್ನ್ ತಗೊಳ್ಳೋಣ ಹಂಗೆ ಗಾಡಿ ಫೋಟೋ ತಗೊಳ್ಳೋಣ ಒಂದೆರಡು ಅಂತ ಗಾಡಿ ಫೋಟೋ ತಗೊಳ್ಳೋಣ ಅಂತ ಬೈಕಿನ ಫೋಟೋ ತಕ್ಕೋಗಂತ ಬನ್ನಿ ಎಷ್ಟು ದಿವಸ ಆತ ಇನ್ನು ಬರೋದು ಸೈಡ್ ಬಾ ಬರೋ ಆಮೇಲೆ ತಗೊಳ್ಳುವಂತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಏರ್ಪೋರ್ಟ್
ಚೆನ್ನಾಗಿ ಕಾಣ್ತಾ ಇಲ್ಲ ಹಾಸನ ಏರ್ಪೋರ್ಟು ಸೂರ್ಯನ ಮಧ್ಯೆ. ಬನ್ನಿ ಒಂದು ವಿಡಿಯೋ ಇಡ್ಸೋಣ. ನೋಡಿ ಏನು ಚೆನ್ನಾಗಿ ಕಾಣ್ತಾ ಇದೆ ಸೂರ್ಯ. ಅಲ್ಲ, ಈ ಸನ್ಸೆಟ್ಟಿಗೆ ಬರ್ಬೇಕಿತ್ತು ನಾನು. ಬಟ್ ಇರೋರು ತುಂಬ ಜನ ಫೋಟೋ ಶೂಟ್ ಮಾಡೋರು. ಇನ್ನು ಬರಲ್ಲ ನಾನು ಮತ್ತೆ. ಇನ್ನೇನಿದ್ರೆ ಆಗೋರು ಎಕಡೆಗಾರು ಟ್ರಿಪ್ ಹೊಂಟ್ರೆ ಅವಾಗ ಏರೋಪ್ಲೇನ್ ಒಳಗೆ ಬರ್ಬೇಕು. ಹೋನಾ ಬನ್ನಿ ಹೋಣ. ನೋಡಿ ಬರ್ತಾ 220 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಬ್ಲಿಂಕ್ ಆಗ್ತೈತೆ. ಆಮೇಲೆ ಸರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಣ. ಟಾಪ್ ಸ್ಪೀಡ್ 105 ಆಗುತ್ತೆ ಅಷ್ಟೇ. 105 ಹೊಡೆದಿದ್ದೀನಿ. ಎಲ್ಲ ಫೋಟೋಶೂಟ್ಗೆ ಬಂದಿರೋದು. ಎಲ್ಲ ಹುಡುಗರು ಡಿಯೋ ವಯಾಮ್ ತುಂಬ ಜನ ಇದ್ದಾರೆ. ಇಷ್ಟ ಐ ಹೋಪ್ ನಿಮಗೆ ಈ ಹಾಸನದ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಫ್ಯಾಮಿಲಿಗಳು ಬಂದು ನೋಡ್ಕೊ ಹೋಗ್ತಾ ಇದ್ದಾರೆ. ಈ ಹಾಸನದ ವಿಡಿಯೋ ಇಷ್ಟ ಆಗಿದೆ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ CM ಟಾಕೀಸ್.